ನಿರಂತರ 34 ವರ್ಷಗಳ ಅರಣ್ಯ ಭೂಮಿ ಹೋರಾಟದಲ್ಲಿ ಅರಣ್ಯವಾಸಿಗಳ ಕಾನೂನು ಸಬಲೀಕರಣಕ್ಕೆ ಉಚಿತ ವಿವಿಧ ಆಕ್ಷೇಪಣಾ ಮತ್ತು ಮೇಲ್ಮನವಿ ಸಲ್ಲಿಸಿರುವುದು ಹೋರಾಟದ ಮೈಲಿಗಲ್ಲು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ನಿರಂತರ 34 ವರ್ಷದ ಅರಣ್ಯ ಭೂಮಿ ಹೋರಾಟದಲ್ಲಿ ಅರಣ್ಯವಾಸಿಗಳ ಕಾನೂನು ಸಬಲೀಕರಣಕ್ಕೆ ಉಚಿತ ವಿವಿಧ ಆಕ್ಷೇಪಣಾ ಮತ್ತು ಮೇಲ್ಮನವಿ ಸಲ್ಲಿಸಿರುವುದು ಹೋರಾಟದ ಮೈಲಿಗಲ್ಲು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಇಂದು ಹೋರಾಟಗಾರರ ಕಾರ್ಯಾಲಯದಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನದೊಂದಿಗೆ ಮತದಾನ ಪಟ್ಟಿ ಪರಿಷ್ಕರಣೆಯ ಅರಣ್ಯವಾಸಿಗಳ ಪ್ರಕ್ರಿಯೆ ಅವಲೋಕನ ಸಂದರ್ಭದಲ್ಲಿ ಅವರು ಹೇಳಿದರು. ಅರಣ್ಯ ಹಕ್ಕು ಕಾಯ್ದೆಯ ನಿಯಮ 2008 ಜಾರಿಗೆ ಬಂದ ನಂತರ ಅರಣ್ಯವಾಸಿಗಳಿಗೆ ಉಂಟಾದ ಕಾನೂನಾತ್ಮಕ ಸಮಸ್ಯೆಗಳಿಗೆ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಸಕ್ರಿಯವಾಗಿ ಸ್ಪಂದಿಸಿರುವುದು ಹಾಗೂ ಅರಣ್ಯವಾಸಿಗಳಿಗೆ ಕಾನೂನು ತೊಡಕಿಗೆ ನೆರವಾಗಿರುವುದು ಹೋರಾಟದ ಇತಿಹಾಸದ ವಿಶೇಷ ಕಾರ್ಯವೆಂದು ಅವರು ತಿಳಿಸಿದರು. ಅರಣ್ಯ ಹಕ್ಕು ಕಾಯ್ದೆಯ ಮಾಹಿತಿ ದಾಖಲೆಗಳ ಸಂಗ್ರಹ, ಆದೇಶ ಪ್ರತಿ 3 ತಲೆಮಾರಿನ ಆಕ್ಷೇಪಿಸುವ ಸರ್ಕಾರದ ನೀತಿಗೆ ತಕರಾರು, ಅರಣ್ಯವಾಸಿಗಳ ಪರ ಸರ್ಕಾರದ ಆದೇಶ ಮತ್ತು ಕಾನೂನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕಾನೂನು ವ್ಯತಿರಿಕ್ತವಾಗಿ ಅರ್ಜಿ ತಿರಸ್ಕರಿಸುವ ಕುರಿತು ಮುಖ್ಯ ಕಾರ್ಯದರ್ಶಿ ಹಾಗೂ ರಾಜ್ಯ ಮಟ್ಟದ ಅರಣ್ಯ ಹಕ್ಕು ಉಸ್ತುವಾರಿ ಸಮಿತಿ ಅಧ್ಯಕ್ಷರಿಗೆ ಸರ್ವೋಚ್ಚ ನ್ಯಾಯಾಲಯ ಮತ್ತು ಕೇಂದ್ರ ಸರ್ಕಾರದ ಮಾರ್ಗದರ್ಶನಕ್ಕೆ ವ್ಯತಿರಿಕ್ತವಾಗಿ ಅರ್ಜಿ ತಿರಸ್ಕರಿಸುವ ಬಗ್ಗೆ ಆಕ್ಷೇಪಣಾ ಪತ್ರ, ಅವುಗಳಲ್ಲದೆ ನ್ಯಾಯಾಲಯದ ಆದೇಶ ಮುದ್ರಿತ ದಾಖಲೆ ನೀಡುವುದರೊಂದಿಗೆ ಅರಣ್ಯ ಹಕ್ಕು ಕಾಯ್ದೆ ತಿರಸ್ಕಾರವಾದ ಅರ್ಜಿಗೆ ಮೇಲ್ಮನವಿ, ಅಸಮರ್ಪಕ ಜಿಪಿಎಸ್ ಮೇಲ್ಮನವಿ, ಅಘನಾಶಿನಿ ನದಿ ಜೋಡಣೆ ವಿರೋಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತ್ಯೇಕ ಆಕ್ಷೇಪ ಪತ್ರ ಸಲ್ಲಿಸಲು ಹೋರಾಟಗಾರರ ವೇದಿಕೆಯು 20ಕ್ಕಿಂತ ಹೆಚ್ಚಿನ ವಿವಿಧ ರೀತಿಯ ಅರ್ಜಿ, ಮೇಲ್ಮನವಿ, ಆಕ್ಷೇಪಣೆ, ಮುದ್ರಿತ ದಾಖಲೆಗಳನ್ನು ಉಚಿತವಾಗಿ ಸಹಸ್ರಾರು ಅರಣ್ಯವಾಸಿಗಳಿಗೆ ವಿತರಿಸುವುದು ಅರಣ್ಯವಾಸಿಗಳ ಪೂರಕ ಕಾರ್ಯವೆಂದು ಅವರು ಹೇಳಿದರು. ಗುಡ್ಡಗಾಡು, ಗ್ರಾಮೀಣ ಪ್ರದೇಶದ ಹಾಗೂ ಶಿಕ್ಷಣ ಜ್ಞಾನದ ಕೊರತೆಯಿಂದ ಆರ್ಥಿಕ ದುರ್ಬಲ ವರ್ಗದ ಅರಣ್ಯವಾಸಿಗಳಿಗೆ ಹೋರಾಟಗಾರರ ವೇದಿಕೆಯ 34 ವರ್ಷದ ಹೋರಾಟದಲ್ಲಿ 5,000ಕ್ಕೂ ಮಿಕ್ಕಿ ನಿರಂತರ ಉಚಿತ ಕಾನೂನು ಜಾಗೃತಿ ನಡೆಸಿದ್ದು ಅರಣ್ಯವಾಸಿಗಳ ಕಾನೂನು ಸಬಲೀಕರಣಕ್ಕೆ ಮೆಚ್ಚುಗೆಗೆ ಕಾರಣವಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು. ಅರಣ್ಯ ಭೂಮಿ ಹಕ್ಕು ಹೋರಾಟದ 34 ವರ್ಷದ ಐತಿಹಾಸಿಕ ಹೋರಾಟದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಸಬಲೀಕರಣ ಮಾಡಿರುವುದು ಬಹಳ ದೊಡ್ಡ ಯಶಸ್ಸು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅರಣ್ಯವಾಸಿಗಳಿಗಿರುವಂಥ ಕಾನೂನು ಜ್ಞಾನವನ್ನು, ತಿಳುವಳಿಕೆಯನ್ನು ಮತ್ತು ಸಂದರ್ಭಕ್ಕನುಗುಣವಾಗಿ ಎಲ್ಲ ರೀತಿಯ ಕಾನೂನು ನೆರವನ್ನು ಉಚಿತವಾಗಿ ನಾವು ನೀಡಿದ್ದೇವೆ ಅಂತೇಳಿ ತುಂಬ ಸಂತೋಷವಾಗ್ತಾ ಇದೆ. ಅರಣ್ಯವಾಸಿಗಳಿಗೆ ಬೇಕಾಗಿರುವಂಥ ಆಕ್ಷೇಪ ಪತ್ರಗಳಿರ್ಬೋದು, ಮೇಲ್ಮನವಿ ಇರ್ಬೋದು, ಕಾನೂನು ಜ್ಞಾನಗಳಿರ್ಬೋದು, ಎಲ್ಲ ಸರ್ಕಾರದ ಆದೇಶಗಳಿರ್ಬೋದು, ಎಲ್ಲವನ್ನು ಮುದ್ರಿಸಿ ಉಚಿತವಾಗಿ ಅರಣ್ಯವಾಸಿಗಳಿಗೆ ಇದನ್ನು ವಿತರಿಸುವ ಮೂಲಕ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಒಂದು ಐತಿಹಾಸಿಕ ಕಾರ್ಯವನ್ನು ಮಾಡಿದೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಪ್ರಥಮವಾಗಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದಾಗ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ 4 ಪುಟದ ಕನ್ನಡದ ಕರಪತ್ರವನ್ನು 3 ಲಕ್ಷವನ್ನು ಮುದ್ರಿಸಿ ಕರ್ನಾಟಕ ರಾಜ್ಯದ 16 ಜಿಲ್ಲೆಗಳಲ್ಲಿ ಉಚಿತ ವಿತರಣೆ ಮಾಡಿದ್ದೇವೆ. ಅರ್ಜಿಗಳು ವಿಚಾರಣೆ ಪ್ರಾರಂಭವಾದಾಗ ತಕ್ಷಣವಾಗಿ ಅರ್ಜಿಗಳು ತಿರಸ್ಕಾರ ಆದಂಥ ಸಂದರ್ಭದಲ್ಲಿ ಅರಣ್ಯವಾಸಿಗಳಿಗೆ ಕಾನೂನು ಜ್ಞಾನವನ್ನು ಕೊಡುವ ಮೂಲಕ ಉತ್ತರ ಕನ್ನಡ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸುಮಾರು 50,000 ಮೇಲ್ಮನವಿ ಪ್ರತಿಯನ್ನು ವಿತರಣೆ ಮಾಡಿ ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ನಾವು ಅದನ್ನು ಮೇಲ್ಮನವಿ ಮಾಡಿದ್ದೆ ಅಂತ ಹೇಳೋದು ಭಾಳ ವಿಶೇಷವಾದ ಕಾರ್ಯ. ಅದರ ಜೊತೆಯಲ್ಲಿ ಏನು GPS ಮಾಡಿದಂಥ ಸಂದರ್ಭದಲ್ಲಿ ತಿರಸ್ಕಾರವಾದಂಥ GPSಗೆ ಮೇಲೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 50,000 ಮೇಲ್ಮನವಿಯನ್ನು ಮುದ್ರಿಸ ಮಾಡಿ ಆ ಸುಮಾರು 32,000 ಮೇಲ್ಮನವಿಯನ್ನು ನಾವು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ್ದೇವೆ ಅರಣ್ಯವಾಸಿಗಳ ಮೂಲಕ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ತದನಂತರ ಸಮಸ್ಯೆಗಳಾಗಿರುವಂಥ ಅರಣ್ಯವಾಸಿಗಳಿಗೆ 3 ತಲೆಮಾರಿನ ದಾಖಲೆಯನ್ನು ಜಾಗೃತಿ ನೀಡುವ ಮೂಲಕ ಕಾನೂನು ಅಂಶವನ್ನು ಬಿಂಬಿಸಿ, ಕಾನೂನು ಅಂಶವನ್ನು ಗೋಚರಿಸಿ ಇದನ್ನು ಸುಮಾರು 30,000 ಕಲರಿನ ಮುದ್ರಣವನ್ನು ಮಾಡಿ ಇಡೀ ಜಿಲ್ಲೆಗೆ ಇದನ್ನು ವಿತರಣೆ ಮಾಡಿರುವುದು ಬಹಳ ದೊಡ್ಡ ಕಾನೂನು ಜಾಗೃತ ಕಾರ್ಯವಂತ ಹೇಳಿದ್ರೆ ತಪ್ಪಾಗಲಿ. ಅಘನಾಶಿನಿ ನದಿ ಜೋಡಣೆ ವಿರೋಧಕ್ಕೆ ಸಂಬಂಧಪಟ್ಟಂತೆ ಸಹಿತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪ್ರತ್ಯೇಕವಾದ 25,000 ಆಕ್ಷೇಪ ಪತ್ರವನ್ನು ಉಚಿತವಾಗಿ ಸಲ್ಲಿಸಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಾಗೆ ಕಾನೂನಾತ್ಮಕ ತಿಳುವಳಿಕೆಯನ್ನು, ಜಾಗೃತಿಯನ್ನು ಮುದ್ರಿತವಾದ ಆಕ್ಷೇಪ ಪತ್ರದೊಂದಿಗೆ ನಾವು ಮಾಡಿದ್ದೇವೆ ಅಂತ ಹೇಳಿ ಸಂತೋಷವಾಗ್ತಾ ಇದೆ. ಈ ರೀತಿಯ ಕಾನೂನು ಜಾಗೃತ ಮಾಡಲಿಕ್ಕೆ ಅಭಿಯಾನದಲ್ಲಿ ಸಂಬಂಧಪಟ್ಟಂತೆ ಹೋರಾಟಗಾರರ ವೇದಿಕೆಯು ಯಾರಿಗೂ 1 ಪೈಸಾ ತಗೊಂಡದಿಲ್ಲ, 100 ರೂಪಾಯಿ ತಗೊಂಡು ಮಾಡೋ ಕೆಲಸ ಯಾವುದೇ ಇಲ್ಲ.
ಅರಣ್ಯ ಭೂಮಿ ಹಕ್ಕು ಹೋರಾಟದ ಮೂಲಭೂತ ಉದ್ದೇಶ ಕಳೆದ 34 ವರ್ಷದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚಿನ ಒಂದು ಕಾನೂನು ಜಾಗೃತೆಯನ್ನು, ತಿಳುವಳಿಕೆಯನ್ನು, ಆದೇಶದ ಪ್ರತಿಯನ್ನು ಮುದ್ರಿಸಿ ಸಂಬಂಧಪಟ್ಟಂಥ ವಿಚಾರಗಳನ್ನು ಸಹಿತ ಮಂಡಿಸಿ ಒಂದು ಸ್ಮರಣ ಸಂಚಿಕೆಯನ್ನು ಮಾಡಿದ್ದೇವೆ. ಇದರ ಜೊತೆಯಲ್ಲಿ ಕಳೆದ ನವೆಂಬರ್ನಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಂದ, ಜಿಲ್ಲೆಯ ಅರಣ್ಯವಾಸಿಗಳಿಂದ ಅರಣ್ಯ ಭೂಮಿಗಳನ್ನು ಒಕ್ಕಲೆಬ್ಬಿಸುವ ಪ್ರಕ್ರಿಯೆ 98ನೇ ಇಸವಿಯಲ್ಲಿ ಏನು ಅರಣ್ಯವಾಸಿಗಳ ಮೇಲೆ FIR ಆಗಿತ್ತೆ, ಕ್ರಿಮಿನಲ್ ಮೊಕದ್ದಮೆ ಇದೆ, ಅವರನ್ನು ಹೊರಹಾಕಬೇಕು ಹೇಳುವ ಉದ್ದೇಶದಿಂದ ಪ್ರಕ್ರಿಯೆಗಳು ಕಾನೂನು ಕ್ರಮ ತಗೊಂಡು ಆ ಸಂದರ್ಭದಲ್ಲಿ ನಾವು CCF ಅವರಿಗೆ ಲಿಖಿತವಾಗಿ ಎಲ್ಲ ಅರಣ್ಯವಾಸಿಗಳು ಆಕ್ಷೇಪ ಪತ್ರವನ್ನು ಕೊಟ್ಟಿವಿ. ಆ ಪಕ್ಷದ ಫಲವಾಗಿ, ಹೋರಾಟದ ಫಲವಾಗಿ ಈ ಆಕ್ಷೇಪ ಪತ್ರದಿಂದ ಅವರ ಈ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಸ್ಥಗಿತವಾಗಿರುವುದು ಈ ಕಾನೂನು ಜಾಗೃತಿಯಿಂದ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಾನು ಇಲ್ಲಿ ಪ್ರಸ್ತಾಪ ಮಾಡೋದೇನಂತ ಹೇಳಿದ್ರೆ, ಅರಣ್ಯ ಭೂಮಿ ಹಕ್ಕು ಇಲ್ಲಿಯವರೆಗೆ ಯಾವುದೇ ರೀತಿಯ ಮುದ್ರಿತ ಅಪೀಲುಗಳಾಗಲಿ, ಆಕ್ಷೇಪಕ್ಕಾಗಲಿ, ಫಾರ್ಮಿಗಾಗಲಿ ಹಣಕಾಸಿನ ವ್ಯವಹಾರ ಮಾಡೋದಿಲ್ಲ. ಹೋರಾಟಗಾರರ ವೇದಿಕೆ ಆಗಿರ್ಬೋದು, ಹೋರಾಟಗಾರರ ವೇದಿಕೆ ಪದಾಧಿಕಾರಿಗಳಾಗಿರ್ಬೋದು, ಕೇವಲ ಮಾಡಿರುವಂಥ ಪುಸ್ತಕಕ್ಕೆ ಸಂಬಂಧಪಟ್ಟ ವೆಚ್ಚವನ್ನು ತೆಗೆದುಕೊಂಡು ಆ ಪುಸ್ತಕವನ್ನು ವಿತರಣೆ ಕೊಟ್ಟಿರೋದು ಭಾಳ ವಿಶೇಷ. ಹಾಗಾಗಿ ನಾವು ಹೇಳ್ತಿರೋದೇನೆಂದರೆ, 34 ವರ್ಷ ಹೋರಾಟದಲ್ಲಿ 20ಕ್ಕಿಂತ ಹೆಚ್ಚಿನ ವಿವಿಧ ರೀತಿಯ ಆಕ್ಷೇಪ ಮತ್ತು ಅಪೀಲ್ಗಳನ್ನು, ಫಾರ್ಮ್ಗಳನ್ನು, ದಾಖಲೆಗಳನ್ನು, ಸರ್ಕಾರದ ಆದೇಶಗಳನ್ನು ಉಚಿತವಾಗಿ ಹಂಚಿದ್ದೇವೆ. ಇದು ಈ ಹೋರಾಟದ 34ನೇ ವರ್ಷ ಹೋರಾಟದ ಬಹಳ ಯಶಸ್ಸಿನ ಹೋರಾಟದ ಹಿನ್ನೆಲೆ ಅಂತ ಹೇಳಿ ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.